ಮಗಳು ದೇವಸ್ಥಾನಕ್ಕೆ ಅಂತ ಹೋದವಾಗ ಕಾಣೆಯಾಗಿದ್ದು 2003 ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ದರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದವಾಗ ಅವಳು ಸಿಗಲಿಲ್ಲ. ಹಾಗಾಗಿ ಅವಳನ್ನು ಕೇಳಿದೆ. ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಕೇಳಿದವಾಗ ಆವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ, ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು. ಆವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ರೆ ನೀವು ಹುಡ್ಕೋ ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮಗೇನು ಅದೇ ಕೆಲಸನಾ ಅಂತ ಹೇಳಿ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ. ಕುಳಿತುಕೊಂಡಿದ್ದವಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದ್ದೀವಿ, ಬನ್ನಿ ಇದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಇಲ್ಲಿ ಮಾರ್ಕ್ ಇದೆ, ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ, ಕಟ್ಟಿ ಹಾಕಿರುವಂಥದ್ದು. 2 ಕೈಯಲ್ಲೂ ಮಾರ್ಕ್ ಇದೆ. ಕೈ ಬೆಂಡಾಗಿದೆ, ಕೈ ನೋಡಿ ಬೇಕಾಗಿದೆ. ಯಾರು ಅಂತ ಗೊತ್ತಿಲ್ಲ ನನಗೆ ಆವಾಗಷ್ಟು ನಾನು ಇದಿರಲಿಲ್ಲ. ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ.